ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ರಾಜ್ಯ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ಗೌರಿಬಿದೂರಿನ ಸ್ಥಳೀಯ ದಲಿತ ಮುಖಂಡನೂ ಕೂಡ. ಬಂಧುಗಳೇ, ಈ ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಫಲಾನುಭವಿಯಾದಂಥ ರಾಧಾಕೃಷ್ಣ ಅವರು ಏನು ಹೇಳಿದ್ರು, ಅವರು ತಲೆಮಾರಿನಿಂದ 2 ತಲೆಮಾರಿನಿಂದ ಗುಡಿಸಲು ಕಟ್ಕೊಂಡು ವಾಸ ಇದ್ದಂಥ ಮನೆ ನಮ್ಮದೇ ಜಾಗ. ಯಾಕೆಂದರೆ ಪಕ್ಕದಲ್ಲಿ ಅವರು 10 ಗುಂಟೆ ಜಮೀನಿದೆ, ಪಿತರಾರ್ಜಿತ ಆಸ್ತಿ. ನಮ್ಮದೇ ಜಾಗದಲ್ಲಿ ನಾವು ಮನೆ ಕಟ್ಕೊಂಡಿದ್ದೀವಿ ಅಂತ ದಶಕಗಳಿಂದ ಅವರು ಅನುಭವದಲ್ಲಿದ್ದರು. ಮೊನ್ನೆ ಇತ್ತೀಚೆಗೆ ಅವ್ರಿಗೆ ಸ್ವಲ್ಪ ಆರ್ಥಿಕವಾಗಿ ಸುಭದ್ರರಾದಾಗ ಆ ಗುಡಿಸಲು ಮನೆಯನ್ನು ತೆರವುಗೊಳಿಸಿ ಪಕ್ಕ ಮನೆಯನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು 30-40 ಲಕ್ಷ ಖರ್ಚು ಮಾಡಿ ಮನೆ ಕಟ್ತಾ ಇದ್ದಾರೆ. ಮನೆ ಕಟ್ಟುವಾಗ ಗೊತ್ತಾಗಿದೆ, ತಹಶೀಲ್ದಾರ್ ಇವರಿಗೆ ನೋಟಿಸ್ ಕೊಟ್ಟು, ಅಂದರೆ ನೋಟಿಸ್ ಕೊಡೋಕ್ಕೆ ಮೊದಲು ಮನೆ ಕಟ್ಟಬೇಡಿ, ನಿಲ್ಲಿಸಿ, ಯಾವುದೇ ಕಾರಣ ಕಟ್ಟಬಾರ್ದು, ನೀವು ಕಟ್ತಾ ಇರೋದು ಖರಾಬು, ಸರ್ಕಾರಿ ಜಮೀನು ಅಂತ. ಅದು ಅವ್ರಿಗೆ ಏನಕ್ಕೆ ಬೇಕಾಗಿದೆ ಅಂದರೆ, ಸರ್ಕಾರಿ ಸ್ವಂತ ಜಮೀನಿನ ಪಕ್ಕದಲ್ಲಿ ಸರ್ಕಾರಿ ಜಮೀನಿದ್ರೆ ಯಾರು ಕೂಡ ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅಲ್ಲೇನಾದರೂ ಗಿಡ ಗಂಟೆ ಬೆಳ್ಕೊಳ್ಳೋದು, ಮನೆ ಕಟ್ಕೊಳ್ಳೋದು ಸರ್ವೇ ಸಾಮಾನ್ಯ ಇಡೀ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಅವರೇ ಕಟ್ಕೊಂಡು ನಮ್ಮದೇ ಜಮೀನು ಅಂತ ಕಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ಈಗ ಇವರೇನು ಹೇಳ್ತಾ ಇದ್ದಾರೆ, ಮುಂದೆ ಗಿಡಗನಹಳ್ಳಿ ಗ್ರಾಮದ ಸರಿನ 33ರಲ್ಲಿ 15 ಎಕರೆ ಜಮೀನನ್ನು ತಾಲೂಕು ಆಡಳಿತದ ಸಮುಚ್ಚಯ ನಿರ್ಮಾಣ ಮಾಡಲಿಕ್ಕೆ, ತಾಲೂಕು ಕಚೇರಿಗಳು ಕಟ್ಟಲಿಕ್ಕೆ ಬೇಕಾದಂಥ ಮೂಲಸೌಕರ್ಯಕ್ಕೆ ಜಮೀನನ್ನು ಮೀಸಲಿಡಲಾಗಿದೆ. ಅಲ್ಲಿಗೆ ಹೋಗ್ಲಿಕ್ಕೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಈ ಮನೆ ಅಡ್ಡಿ ಆಗ್ತಾ ಇದೆ, ಆದ್ದರಿಂದ ತೆರವುಗೊಳಿಸಬೇಕು ಅಂತಾರೆ. ಆದರೆ ಬಂಧುಗಳೇ, ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಈಗ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಈ ಪಕ್ಕದ ರಸ್ತೆ 47 ಅಡಿಯಿಂದ 50 ಅಡಿ ವಿಸ್ತೀರ್ಣ ಇದೆ, ಜಿಲ್ಲಾ ಕೇಂದ್ರದ ರಸ್ತೆ. ಆ ರಸ್ತೆಯಿಂದ ಡಿವಿಯೇಷನ್ ತಗೊಂಡು ಈ ಕಡೆ ಹೋಗೋದಕ್ಕೆ 100 ಅಡಿ ರಸ್ತೆಗೆ ಎಸ್ಟಿಮೇಷನ್ ಮಾಡಿದ್ದಾರೆ. ಇದು ಅಕ್ರಮ, ಅವೈಜ್ಞಾನಿಕ ಅಂತ ನಾವು ಹೇಳ್ತಕ್ಕಂಥದ್ದು. ಅಗತ್ಯ ಇಲ್ಲ. ಜಿಲ್ಲಾ ರಸ್ತೆನೇ ವಾಹನಗಳ ದಟ್ಟಣೆ ಇರ್ತಕ್ಕಂಥ ರಸ್ತೆನೇ 50 ಅಡಿ ಇರುವಾಗ ಯಾವಾಗಲೂ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 6 ಗಂಟೆ ಒಳಗಡೆ ಓಡಾಡ್ತಕ್ಕಂಥ ಆಗೊಂದು ಗಾಡಿ ಬರ್ತಕ್ಕಂಥ ಸಂದರ್ಭಕ್ಕೆ 100 ಅಡಿ ರಸ್ತೆಗಳು ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ಮತ್ತು ಸರ್ಕಾರಕ್ಕೆ ಹೊರೆ ಕೂಡ ಹೌದು. ಆದ್ದರಿಂದ ಈ ಅವೈಜ್ಞಾನಿಕ ತೀರ್ಮಾನವನ್ನು ಬದಲಾಯಿಸಿ ಪ್ಲಾನನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ, ಈಗ ಇವ್ರ ಮನೆಗೂ ಮತ್ತೆ ಪಕ್ಕದ ಗುಡ್ಡಕ್ಕೂ 60 ಅಡಿ ವಿಸ್ತೀರ್ಣ ಇದೆ. ಇನ್ನು ಗುಡ್ಡ ತಗೊಂಡ್ರೆ 70 ಅಡಿ 80 ಅಡಿ ವಿಸ್ತೀರ್ಣದ ಜಾಗ ಸಿಗುತ್ತೆ. ಅಷ್ಟು ರಸ್ತೆನಲ್ಲಿ ಅಷ್ಟು ವಿಸ್ತೀರ್ಣದಲ್ಲಿ ವ್ಯವಸ್ಥಿತವಾದಂಥ 50 ಅಡಿ ರಸ್ತೆ ಸುವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಮನೆಯನ್ನು ಉಳ್ಕೊಳ್ಳುತ್ತೆ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಸಂಘಟನೆಯ ಕಳಕಳಿ ಮನವಿ. ಅಲ್ಲದೆ ಇದು ಏಕಪಕ್ಷೀಯ ನಿರ್ಧಾರ ಮತ್ತು ಪಕ್ಷಪಾತ ಧೋರಣೆಯನ್ನು ಕೂಡ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇವ್ರ ಮನೆ ರಸ್ತೆ ಪ್ರಾರಂಭದಲ್ಲಿದೆ, ಸ್ವಲ್ಪ ಮುಂದಕ್ಕೆ ಹೋದರೆ ಇನ್ನೊಬ್ಬರು ಮನೆ ಕಟ್ಟಿದ್ದಾರೆ. ಆ ಮನೆಗೂ ಮತ್ತೆ ಗುಡ್ಡಕ್ಕೂ ಕೇವಲ 25 ಅಡಿ ಜಾಗ ಇದೆ. ಆ 25 ಅಡಿ ಜಾಗ ವಿಸ್ತೀರ್ಣದಲ್ಲಿ ಇರ್ತಕ್ಕಂಥ ಮನೆ ಇವರೇನು 100 ಅಡಿ ರಸ್ತೆ ತೆಗೆದ್ರೆ ಆ ಮನೆ ಪೂರ್ಣ ಹೊರಟೋಗುತ್ತೆ. ಅಂಥ ಮನೆಗೆ ನೋಟಿಸ್ ಕೊಟ್ಟಿಲ್ಲ, ಇವ್ರ ಮನೆಗೆ ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಏಕಪಕ್ಷೀಯ ಅಥವಾ ಪಕ್ಷಪಾತ ಧೋರಣೆ ಅಂತಕ್ಕಂಥದ್ದು ನಮ್ಮ ಸಂಘಟನೆ ಒತ್ತಾಯ. ಹಾಗಾಗಿ ನಾವೇನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀವಿ, ನಮ್ಮ ಒತ್ತಾಯ ಏನಂದರೆ, ಕೂಡಲೇ ಇವ್ರು ಕೊಟ್ಟಿರ್ತಕ್ಕಂಥ 7 ದಿನಗಳ ತೆರವು ನೋಟಿಸನ್ನು, ಬಲವಂತದ ತೆರವು ನೋಟಿಸನ್ನು ವಾಪಸ್ ತಗೋಬೇಕು, ರದ್ದುಪಡಿಸಬೇಕು. ಆಮೇಲೆ ಈಗಾಗಲೇ ತಗೊಂಡಿರ್ತಕ್ಕಂಥ ಪ್ಲಾನ್ ಏನಿದೆ 100 ಅಡಿ ರಸ್ತೆಯ ಪ್ಲಾನನ್ನು ರದ್ದುಪಡಿಸಿ ಪುನರ್ ಪರಿಶೀಲನೆ ಮಾಡಿ ಅವ್ರ ಮನೆಯನ್ನು ಉಳಿಸ್ಕೊಂಡು ವ್ಯವಸ್ಥಿತವಾದ ರಸ್ತೆ ಮಾಡಲಿಕ್ಕೆ ಬೇಕಾದಷ್ಟು ಮಾತ್ರ ಪ್ಲಾನ್ ಮಾಡಿ ಸಾರ್ವಜನಿಕರ ರಸ್ತೆ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಸಂಘಟನೆಯ ಹಕ್ಕೊತ್ತಾಯ. ಧನ್ಯವಾದಗಳು. ನಿಮ್ಮ ಹೆಸರು? ನನಗೆ ಒಂದು ಪಿತರಾರ್ಜಿತ ಆಸ್ತಿಯಲ್ಲಿ ಒಂದು ಆ ಜಮೀನಲ್ಲಿ ಒಂದೇ ಕಾಂಪೌಂಡ್ ಇರೋದ್ರಿಂದ ನಾನು ಮನೆ ಕಟ್ಟಿದ್ದೆ. ಅದು ಇತ್ತೀಚೆಗೆ ಈ ತಾಲೂಕು ಆದ ನಂತರ ಗೊತ್ತಾಯಿತು, ನಾನು ಕಟ್ಟಿರೋ ಮನೆ ಖರಾಬಾಗಿದೆ ಅಂತ. ಇವಾಗ ಅದನ್ನು ಉರುಳಿಸ್ಬೇಕು ಅಂತ ತಹಸೀಲ್ದಾರ್ ಅವರು ನೋಟಿಸ್ ಕೊಟ್ಟಿದ್ದಾರೆ. 7 ದಿನಗಳ ಅವಕಾಶ ಕೊಟ್ಟಿದ್ದಾರೆ. 7ನೇ ದಿವಸ ನಿನ್ನೆ ಮುಗಿದಿದೆ. ಹಾಗಾಗಿ ನನ್ನ ಮನೆ ಉರುಳಿಸ್ಬಾರ್ದು ಅಂತ ಇವತ್ತು ನಾನು ದಲಿತ ಸಂಘ ತಹಸೀಲ್ದಾರ್ ಯಾವ ರೀತಿ ಸ್ಪಂದಿಸಿದ್ರು ಇವಾಗ ನಿಮ್ಮ ಇದಕ್ಕೆ? ತಹಸೀಲ್ದಾರ್ ಅವರು ಮನೆ ಒದಗಬೇಕು ಅಂತ ಹೇಳಿ ನನಗೆ ಸುಮಾರು ಅದೇ ಸರ್ವೆ ನಂಬರಲ್ಲಿ 65ಕ್ಕೂ ಹೆಚ್ಚು ಮನೆಗಳಿತ್ತು. ಮನೆಗಳು ಯಾವುದಕ್ಕೂ ನೋಟಿಸ್, ನನ್ನ ಮನೆಗೆ ಮಾತ್ರ ನೋಟಿಸ್ ಇದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ತಾಲೂಕು ಆಡಳಿತವು ಬಲವಂತದ ತೆರವುಗೊಳಿಸಲು ನೀಡಿರ್ತಕ್ಕಂಥ ಆದೇಶವನ್ನು ಕೂಡ ಹಿಂಪಡೆಯಬೇಕು.
15 ಎಕರೆ ಇದೆ. 15 ಎಕರೆಯಲ್ಲಿ ಫಸ್ಟ್ ಕಂಪ್ಲೇಂಟ್ ಏನು ಬಂದಿತ್ತು, ನನಗೆ ಮಾತ್ರ ಯಾಕೆ ನೋಟಿಸ್ ಕೊಟ್ಟಿದ್ದೀರಾ ಅನ್ನೋದು ಒಂದು ಕಂಪ್ಲೇಂಟ್ ಬಂತು. ಇವಾಗ ಓದು ಪ್ರೋಗ್ರಾಮಲ್ಲಿ ಫೆಬ್ರವರಿಲಿ ಏನು ರೆವಿನ್ಯೂ ಮಿನಿಸ್ಟರ್ ಪ್ರೋಗ್ರಾಮ್ ಆಯಿತು, ಯಾವುದೇ ಜಾತಿ ನೋಡದೆ 267 ಹಕ್ಕುಪತ್ರನ ಫಸ್ಟ್ ಟೈಮ್ ಮಂಚನಹಳ್ಳಿಯಲ್ಲಿ ನಾವು ಫೆಬ್ರವರಿ ವಿತರಿಸಿದ್ವಿ. ಎಲ್ಲರಿಗೂ ಈ ಖಾತೆಗಳು ಆಗಂಗೆ ಎಲ್ಲರಿಗೂ ರಿಜಿಸ್ಟ್ರೇಷನ್ ನಾವೇ ಕರ್ಕೊಂಡು ಹೋಗಿ ಮಾಡಿಸಿದ್ದೀವಿ. ನೀರ್ಮಂಗ್ಲಲ್ಲಿ ಮಾಡಿಸಿದ್ದೀವಿ, ಬಿಸ್ಲಳ್ಳಿಲಿ ಮಾಡಿಸಿದ್ದೀವಿ. ನೆಕ್ಸ್ಟು ಇದು ಹಲವು ಕಡೆ 267 ನಿಮಗೆ ಲಿಸ್ಟ್ ಬೇಕಂದರೆ ಯಾರ್ಯಾರಿಗೆ ಕೊಟ್ಟಿದ್ದೀವೋ ನಾನು ಲಿಸ್ಟು ಕೊಡಿಸ್ತೀನಿ. ಅಷ್ಟು ಜನಕ್ಕೆ ಹಕ್ಕುಪತ್ರ ಯಾರಿಗೆ ಫಸ್ಟು ಸ್ಕೆಚ್ಗಳಾಗಿರೋರಿಗೆ. ಇವಾಗ ಹೊಸದಾಗಿ ಎಲ್ಲೆಲ್ಲಿ 10 ಮನೆಗಿಂತ ಜಾಸ್ತಿ ಒಂದೇ ಕಡೆ 2017ಕ್ಕಿಂತ ಮುಂಚೆ ಕಟ್ಕೊಂಡಿರ್ತಾರೆ ಅವ್ರಿಗೆಲ್ಲ ಮತ್ತೆ ನಾನು ಗುರ್ತು ಮಾಡಿ 2500 ಜನ ಇದ್ದಾರೆ. 500 ಮನೆಗಳಿದೆ ಮಂಚನಹಳ್ಳಿ ತಾಲೂಕಿನಲ್ಲಿ, 2500 ಮನೆ. ಅಷ್ಟೊತ್ತಿಗೆ ಇವಾಗ ನಾವು ಸ್ಕೆಚ್ ಮಾಡಿ ಅದನ್ನು ಕಂದಾಯ ಗ್ರಾಮ ಸೆಕ್ಷನ್ 94D ಅಡಿಯಲ್ಲಿ ಕಂದಾಯ ಗ್ರಾಮ ಉಪಗ್ರಾಮಗಳನ್ನು ಮಾಡಿ ಅದಕ್ಕೆ ಕಂಡೀಷನ್ ಇದೆ. ಏನು ಒಂದೇ ಕಡೆಯಲ್ಲಿ 10ಕ್ಕಿಂತ ಜಾಸ್ತಿ ಮನೆ 2017ಕ್ಕಿಂತ ಮುಂಚೆ ಕಟ್ಕೊಂಡಿದ್ರೆ ಅದಕ್ಕೆ ನಾವು ಶಾಶ್ವತವಾದ ದಾಖಲೆ ಕೊಡೋಂಥ ಪ್ರಾವಿಷನ್ ಇದೆ. ಅದಕ್ಕೆ ನಾವು ಕೊಡಲೇಬೇಕು. ಆದರೆ ಇವಾಗ ಏನಿದೆ ಯಾರಿಗೇ ಆಗಲಿ ಅವರು ಕಟ್ಕೊಳ್ಳೋಕೆ ಪ್ರಾವಿಷನ್ ಇಲ್ಲ. ಆ್ಯಂಡ್ ನಾವು ಹಕ್ಕುಪತ್ರ ಕೊಡಬೇಕಾದ್ರೂ ಅದು ಅವ್ರಿಗೆ ಆದಾಯ ಅವ್ರು ಬಡವರಾಗಿರ್ಬೇಕು, ಅವ್ರಿಗೆ ಯಾವುದೇ ಬೇರೆ ಜಮೀನಾಗಲಿ ಮನೆಗಳಾಗಲಿ ಇರಬಾರ್ದು. ಇದನ್ನ ನೋಡಿ ಅವ್ರಿಗೆ ಹಕ್ಕುಪತ್ರಗಳು ಕೊಡ್ತೀವಿ. ಇವಾಗ ರಾಧಾಕೃಷ್ಣ ಅವ್ರಿಗೆ 10 ಗುಂಟೆ ಜಮೀನಿದೆ, ಸ್ವಂತ ಜಮೀನು 10 ಗುಂಟೆ. ಗ್ರಾಮ ಠಾಣದಲ್ಲಿ ಒಂದು ಮನೆ ಇದೆ. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಅದನ್ನು ಬಾಡಿಗೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇನ್ನೊಂದು ಸೈಟ್ ಇದೆ, ಅದ್ರ ಹೌಸ್ ಲಿಸ್ಟ್ ನಂಬರ್ ಎಲ್ಲ ಹೇಳ್ತೀನಿ. ಎಲ್ಲ ದಾಖಲೆಗಳು ತಗೊಂಡೇ ನಾವು ಕಾರ್ಯಾಚರಣೆ ಮಾಡೋದು. ಇಷ್ಟು ಸ್ವಂತ ಆರ್ಥಿಕವಾಗಿ ಮತ್ತು ಅವರ ಆರ್ಥಿಕ ವ್ಯವಸ್ಥೆಗಳು, ಅವ್ರದ್ದು ಏನು ಅವ್ರದ್ದು ಕುಟುಂಬದ ಆರ್ಥಿಕ ವ್ಯವಸ್ಥೆಗಳು, ಅವರು ಡೇಟಾ ಎಂಟ್ರಿ ಆಪರೇಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರಿಗೆ 15,000 ತಿಂಗಳಿಗೆ ಸಂಬಳ ಬರುತ್ತೆ. ವರ್ಷಕ್ಕೆ ಎಷ್ಟಾಯಿತು 15,000 ಅಂತ. ಮೋರ್ ದೆನ್ ಒಂದು BPL ಕಾರ್ಡ್ಗೆ ನಾವು ಬಿಲೋ ಪಾವರ್ಟಿ ಅಂತಂದರೆ 1,20,000ಕ್ಕಿಂತ ಕಡಿಮೆ ಇರೋರಿಗೆ ನಾವು ಇವಾಗ ಹಕ್ಕುಪತ್ರಗಳು ಕೊಡ್ತೀವಿ. ಅವ್ರಿಗೆ ಅವ್ರದ್ದು ಏನು ನಾವೇ ಸ್ಯಾಲ್ರಿ ಕೊಡ್ತಿದ್ದೀವಿ ಡೇಟಾ ಎಂಟ್ರಿ 15,000ಕ್ಕಿಂತ ಜಾಸ್ತಿ. ಸೊ ಅವರು ಆ ಕ್ರೈಟೀರಿಯಾಗೆ ಬರಲ್ಲ. ನಾವು ಆ ಮನೆಗೆ ಮುಂದೆ ಅದನ್ನು ಬಿಟ್ಟರು ಹಕ್ಕುಪತ್ರ ಕೊಡೋಕ್ಕೆ ಕ್ರೈಟೀರಿಯಾನೇ ಇಲ್ಲ. ಅದಕ್ಕೆ ನಾವು ಅದನ್ನು ಅನಧಿಕೃತ ಅಂತ ಘೋಷಣೆ ಮಾಡಿರೋದು. ಇವಾಗ ಆಯಿತು, ಇದೆಲ್ಲ ಆದಮೇಲೆ ಇವಾಗ ನಾವು ನಮ್ಮ ಉದ್ದೇಶ ಇವಾಗ ಆಸ್ಪತ್ರೆ ಕಟ್ಟಿ ಇವಾಗ ಸುಮಾರು 1 ವರ್ಷ ಆಗಿರ್ಬೋದು. ಅದನ್ನು ಇವಾಗ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ರೆ ನಿಮಗೆಲ್ಲ ನೀವು ಎಷ್ಟು ಜನ ಇಲ್ಲಿ ಏನು ಕೂತಿದ್ದೀರಾ ಎಲ್ಲ ಇಲ್ಲೇ ಚಿಕಿತ್ಸೆಗಳು ತೊಗೋಬೋದು. ನೀವು ಗೌರಿಬಿದನೂರ್ಗೆ ಹೋಗೋದಾಗಲಿ ಇಲ್ಲ ಚಿಕ್ಕಬಳ್ಳಾಪುರ್ಗೆ ಹೋಗೋದಾಗಲಿ ಇಲ್ಲ. ಆ್ಯಂಡ್ ಅಲ್ಲಿ ಎಂಟ್ರೆನ್ಸಲ್ಲೇ ಬಸ್ ಡಿಪೋ ಬರುತ್ತೆ. ಇವಾಗ KSRTC ಬಸ್ ಡಿಪೋ ಬಂದರೆ ಯಾರಿಗೆ ಅನುಕೂಲ? ನನಗೆ ಪರ್ಸ್ನಲಿ ನಾನು ಇವಾಗ ಇನ್ನೊಂದು ವರ್ಷ ಇರ್ಬೋದು ಮ್ಯಾಕ್ಸಿಮಮ್. ನಾನಿವಾಗ ಹೋಗ್ಬಿಡ್ತೀನಿ. ನಾನು ಮಾಡ್ತಿರೋದು ಸ್ವಂತ ಇದರಿಂದ ಅಂತ ಅನ್ಕೊಬೇಡಿ. ನಾನು ಹೇಳಿದ್ದೀನಿ, ಇದು ಮಂಚನಹಳ್ಳಿ ತಾಲೂಕಿನ ಅಭಿವೃದ್ಧಿ ಕೆಲಸ. ಇಲ್ಲಿ ಇವಾಗ ಬಸ್ ಡಿಪೋ ಸ್ಟಾರ್ಟಿಂಗಲ್ಲೇ ಬಸ್ ಡಿಪೋ ಬರುತ್ತೆ, ಅದರಿಂದ ಕೋರ್ಟ್ ಬರುತ್ತೆ, ಅದರಿಂದ ತಾಲೂಕು ಆಫೀಸ್, ಆಮೇಲೆ ಆಸ್ಪತ್ರೆ, EO ಆಫೀಸ್, ಇಷ್ಟೂದ ನಾವು ಪ್ಲ್ಯಾನ್ ಮಾಡಿ ಅದು ಅಪ್ರೂವ್ ಆಗಿದೆ. ಮತ್ತು ಇವಾಗ ಏನು ಅಂತಿದ್ದಾರೆ, ಏನೋ ಯೋಜನೆ ನೀವೇನು ಮಾಡಿದ್ದೀರಾ ಅದು ರಾಂಗ್ ಇದೆ, ಅದನ್ನು ತಿರ್ಗಾ ಮರುಪರಿಶೀಲಿಸಿ ಅಂತ. ನಾನು ವಿತ್ ಸ್ಕೆಚ್ ಇವಾಗ ಎಷ್ಟು ಅಡಿ ಇದೆ, ಡೆಮಾಲಿಷನ್ ಯಾರು ಡೆಮಾಲಿಷನ್ ಮಾಡಿದ್ರೆ ಮಾಡಬಾರ್ದು ಆಯಿತು ಅಂತಲೇ ಇನ್ನೂ ಒಂದ್ಸಲ ಸ್ಕೆಚ್ ಮಾಡಿಸಿ ಅದನ್ನೆಲ್ಲ ಡಿಸ್ಕಷನ್ ಮಾಡಿ ಇದನ್ನೆಲ್ಲ ಕಾರ್ಯಾಚರಣೆ ನಡೀತಿದೆ. ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ರಾಧಾಕೃಷ್ಣ ಅವರು, ಬಡವರಾದರೆ ಅದು ಹೆಂಗೆ ಇನ್ನೊಂದು 4 ಪಿಲ್ಲರ್ ಪಕ್ಕದಲ್ಲಿ ಏರಿಸ್ತಾರೆ, ಅವ್ರದೇ ಜಮೀನಲ್ಲಿ ಇನ್ನೊಂದು ಬಿಲ್ಡಿಂಗ್ ಕಟ್ಕೊಳಕ್ಕೆ ಹೋಗ್ತಿದ್ದಾರೆ. ಈ ಕಾರ್ಯಾಚರಣೆಗಳು ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಭಾನುವಾರ ದಿನ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ನೈಟ್ಗಳು ಸ್ಟಾರ್ಟ್ ಮಾಡ್ತಾರೆ. ನಾವಿವಾಗ ಏನೂ ಮಾಡಬೇಡಿ, ಅದು ಪರಿಶೀಲನೆಯಲ್ಲಿ ಇದೆ ಅಂತ ಹೇಳಿದ್ಮೇಲೆ ತಿರ್ಗಾ ಪಿಲ್ಲರ್ಗಳು ಹಾಕ್ತಾರೆ ಅಂದರೆ ಏನದು? ನಮ್ಗೆ ಒಂದು ಆದೇಶಕ್ಕಾಗಲಿ ಒಂದು ಇದಕ್ಕಾಗಲಿ ಗೌರವಗಳಿಲ್ಲ. ಹಂಗಂದ್ರೆ ನಾವು ಕಾನೂನು ಕೈ ಎತ್ಕೋಬೇಕಾಗುತ್ತೆ. ನಮ್ಗೇನು ಪ್ರಾವಿಷನ್ ಇದೆ ನಾವು ಅದನ್ನ ಮಾಡಲೇಬೇಕಾಗುತ್ತೆ. ನಾನು ಇಷ್ಟು ಸೆಪ್ಟೆಂಬರಿಂದ ಇದುವರೆಗೂ ಇದೇ ಫಸ್ಟ್ ನೋಟಿಸ್ ಕೊಟ್ಟಿರೋದು. ಯಾಕೆ ಇವನ್ మండేటిని పొలువాబా మా కొరకు పోరాడి
నీలాంటి శ్రమ జీవ జననే తోడ ఇంకా బాబా జననే